ಇಷ್ಟು ನೀರನ್ನು ಈಗ ಸಜ್ಜೆ ರೊಟ್ಟಿಯನ್ನು ತಯಾರು ಮಾಡುವುದು ತೋರಿಸುತ್ತೇನೆ. ಹಲೋ ವೀಕ್ಷಕರೇ, BP ಭೋಜನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಸಜ್ಜೆ ರೊಟ್ಟಿ ತಯಾರು ಮಾಡುವುದು ಹೇಗೆ ಅಂತ ನಾನು ನಿಮಗೆ ತೋರಿಸಿಕೊಳ್ಳುತ್ತೇನೆ. ಈಗ ಒಂದು ಬಟ್ಟಲೊಳಗೆ ಇಷ್ಟು ನೀರನ್ನು ಇಟ್ಟುಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತೇನೆ. ಈ ರೀತಿ ನೀರು ಚೆನ್ನಾಗಿ ಮಳ್ಳಿದ ನಂತರ ಹಿಟ್ಟಿಗೆ ನೀವು ಹಾಕಿಕೊಳ್ಳಬೇಕು. ಏಕದಮ್ ಒಂದೇ ಸರಿ ಹಾಕಿಕೊಳ್ಳಬಾರದು. ನೀರನ್ನು ನೋಡಿ ನೋಡಿ ಹಾಕಿಕೊಂಡು ಸ್ವಲ್ಪ ಹೊತ್ತು ನೀರನ್ನು ನೋಡಿ ಹಾಕಿಕೊಳ್ಳಿದೆ. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಬೇಕು. ಸಜ್ಜೆ ರೊಟ್ಟಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತದೆ. ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿ ತಯಾರಿಸಿಕೊಳ್ಳಿ. ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ತೆಗೆದುಕೊಂಡು ಈ ರೀತಿ ಚೆನ್ನಾಗಿ ಹದವಾಗಿ ಚೆನ್ನಾಗಿ ನಾದಿಕೊಂಡು ರೊಟ್ಟಿ ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡಿಕೊಳ್ಳಿ. ಈ ಒಂದು ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಬೇಕು. ನಾವು ಮೊದಲೇ ಹದ ಮಾಡಿ ಇಟ್ಟುಕೊಂಡ ಸಜ್ಜೆ ರೊಟ್ಟಿಗೆ ಈ ರೀತಿ ಉಂಡೆಗಳು ನಿಮ್ಮ ಸೈಜಿಗೆ ಎಷ್ಟು ಬೇಕೋ ನೋಡಿಕೊಂಡು ರೊಟ್ಟಿಗೆ ಉಂಡೆ. ನಾನು ಈ ಸೈಜನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಮಣೆಯ ಮೇಲೆ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ನಾದಿಕೊಳ್ಳಿರಿ. ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತದೆ. ಇದಕ್ಕೆ ಕರಿ ಎಳ್ಳನ್ನು ಹಚ್ಚಬೇಕು. ಸಜ್ಜೆ ರೊಟ್ಟಿ ಆದ ಕಾರಣ ಕರಿ ಎಳ್ಳನ್ನು ಹಚ್ಚಿದರೆ ರೊಟ್ಟಿಗೆ ತುಂಬ ರುಚಿಯಾಗಿರುತ್ತದೆ ಮತ್ತು ತಿನ್ನಲು ಬಹು ಸೊಗಸಾಗಿರುತ್ತದೆ. ಮತ್ತು ಹಿಟ್ಟಿನಲ್ಲಿ ಈ ರೀತಿ ಎರಡು ಕಡೆ ನೀವು ಇದನ್ನು ಅದ್ದಿಕೊಳ್ಳಬೇಕು. ಈ ರೀತಿ ರೊಟ್ಟಿ ಬಡಿಯುವುದನ್ನು ನಾನು ತಮಗೆ ತೋರಿಸುತ್ತೇನೆ. ಈ ರೀತಿಯನ್ನು ರೊಟ್ಟಿ ತಯಾರು ಮಾಡಿಕೊಳ್ಳಿರಿ. ಸಜ್ಜೆ ರೊಟ್ಟಿ ತುಂಬ ರುಚಿಯಾದ ಆಹಾರ. ಎಲ್ಲರೂ ನಿಮ್ಮ ಮನೆಗಳಲ್ಲಿ ನಾನು ತೋರಿಸಿದ ಪ್ರಕಾರ ತಯಾರಿಸಿಕೊಂಡು ಊಟ ಮಾಡಿರಿ. ಅಂಚು ಕಾದಿದೆ. ಈಗ ರೊಟ್ಟಿಯನ್ನು ಅಂಚಿನ ಮೇಲೆ ಈ ರೀತಿ ಹಾಕಿಕೊಳ್ಳುವೆ. ಹಾಕಿಕೊಂಡ ನಂತರ ಒಂದು ಬಟ್ಟಲೊಳಗೆ ಒಂದು ರೊಟ್ಟಿ ಹಚ್ಚಲಿಕ್ಕೆ ಅಂತಲೇ ಒಂದು ಶುಚಿಯಾದ ಬಟ್ಟೆಯನ್ನು ಇಟ್ಟುಕೊಂಡು ಈ ರೀತಿ ನೀರನ್ನು ಹಚ್ಚಿಕೊಳ್ಳಬೇಕು. ಹಿಟ್ಟಿನ ಅಂಶ ಕಾಣದಾಗೆ ನೀರನ್ನು ಹಚ್ಚಿಕೊಳ್ಳಿರಿ. ಈ ರೀತಿ ರೊಟ್ಟಿ ಅದಕ್ಕೆ ಬೆಂದಿದೆ. ಈಗ ತಿರುವಿ ಹಾಕಿಕೊಳ್ಳಿರಿ. ಎಷ್ಟು ಚಂದವಾಗಿ ಸಜ್ಜೆ ರೊಟ್ಟಿ ತಯಾರಾಗಿದೆ, ನೀವೇ ನೋಡ್ತಿರಬಹುದು. ಈಗ ರೊಟ್ಟಿಯನ್ನು ತಿರುವಿ ಹಾಕಿಕೊಳ್ಳಿರಿ. ತಿರುವಿ ಹಾಕಿಕೊಂಡು ಈಗ ಒಂದು ಬಟ್ಟೆಯಲ್ಲಿ ಈ ರೀತಿ
ಒತ್ತಿಕೊಳ್ಳಬೇಕು. ನಿಮಗೆ ಮಿದುವಾದ ರೊಟ್ಟಿ ಬೇಕಾದರೆ ಮಿದುವಾಗಿ ಮಾಡ್ಕೋಬೇಕು. ಸಜ್ಜೆ ರೊಟ್ಟಿ ಅಂದರೆ ಸ್ವಲ್ಪ ಗರಿ ಗರಿಯಾದ ಸಜ್ಜೆ ರೊಟ್ಟಿ ಇದ್ದರೆ ಊಟ ಮಾಡಲು ತುಂಬ ಚೆನ್ನಾಗಿರುತ್ತದೆ. ಆದರೆ ನಿಮ್ಮ ಇಷ್ಟ. ಕೆಲವರು ಮೆತ್ತಗೆ ಬೇಕಂತಾರೆ, ಕೆಲವರು ಗರಿ ಗರಿ ಬೇಕಂತಾರೆ. ಅದು ನಿಮ್ಮ ಇಷ್ಟಕ್ಕನುಸಾರವಾಗಿ ಬೇಯಿಸಿಕೊಳ್ಳಿ. ಈ ರೀತಿ ಸ್ವಲ್ಪ ಬಟ್ಟೆಯಿಂದ, ಒಳ್ಳೆ ಶುಚಿಯಾದ ಬಟ್ಟೆಯನ್ನು ತೆಗೆದುಕೊಂಡು ಒತ್ತಿರಿ. ಸಜ್ಜೆ ರೊಟ್ಟಿ ಈ ರೀತಿ ಮಾಡಬೇಕು. ಜೋಳದ ರೊಟ್ಟಿ ಆದರೆ ಈ ರೀತಿ ಒತ್ತುವ ಅವಶ್ಯಕತೆ ಇರುವುದಿಲ್ಲ. ಹಲೋ ವೀಕ್ಷಕರೇ, BP ಭೋಜನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿವಸ ಸಾಟರ್ಡೆ ಸ್ಪೆಷಲ್. ನಮ್ಮ ಮನೆಯಲ್ಲಿ ಈ ರೀತಿ ರೊಟ್ಟಿ, ಎಣ್ಗಾಯಿ, ಪಪ್ಪು, ಚಟ್ನಿ, ತಾಳಿಸಿದ ಸೊಪ್ಪು ಎಲ್ಲವನ್ನು ತಯಾರು ಮಾಡಿದ್ದೇವೆ.